ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರದಲ್ಲಿ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಅಹವಾಲುಗಳ ಸಭೆ. ಕಾರವಾರ ಹೆಸ್ಕಾಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗದಲ್ಲಿ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ಅಹವಾಲುಗಳ ಸಭೆ ಶನಿವಾರ ಜರುಗಿತು. ತ್ರೈಮಾಸಿಕವಾಗಿ ಜರುಗುವ ಸಭೆಗೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪದೇ ಪದೇ ವಿದ್ಯುತ್ ಕಡಿತವಾಗುವುದರ ಬಗ್ಗೆ ಉಪಸ್ಥಿತರಿದ್ದ ವಿದ್ಯುತ್ ಗ್ರಾಹಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಗ್ರಾಹಕರು, ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಬಿಲ್ ಸಮಸ್ಯೆ, ಮೀಟರ್ ದೋಷ, ವಿದ್ಯುತ್ ಕಡಿತ, ಹಳೆ ವಿದ್ಯುತ್ ತಂತಿ ಮರು ಜೋಡಣೆ, ವಿಮಾ ಸೌಲಭ್ಯದ ಕುರಿತು, ಸಿಬ್ಬಂದಿಗಳ ಕೊರತೆ, ಹೊಸ ಮನೆಗೆ ಮೀಟರ್ ಸಂಪರ್ಕ, ದುರಸ್ತಿ ಸಂಬಂಧಿತ ದೂರುಗಳ ಬಗ್ಗೆ ಹಾಗೂ ಹೆಲ್ಪ್ ಡೆಸ್ಕ್ ಸೌಲಭ್ಯದ ಬಗ್ಗೆ ಚರ್ಚೆ ನಡೆಯಿತು. ಶಿರವಾಡ ಮೇಕೇರಿಯ ಸಾರ್ವಜನಿಕರು ತಮ್ಮ ಭಾಗದಲ್ಲಿ ನಿಯಮಿತಕ್ಕಿಂತ ಕಡಿಮೆ ವೋಲ್ಟೇಜ್ ವಿದ್ಯುತ್ ಪ್ರಸಾರವಾಗುತ್ತಿದ್ದು, ಇದರಿಂದ ನಮ್ಮ ಮನೆಯಲ್ಲಿನ ಉಪಕರಣಗಳು ಹಾಳಾಗುತ್ತಿದ್ದು, ಅದಕ್ಕೆ ಯಾರು ಜವಾಬ್ದಾರರು ಎಂದು ಪ್ರಶ್ನೆ ಮಾಡಿದರು. ಇದಕ್ಕೆ ಅಧಿಕಾರಿಗಳು ದುರಸ್ತಿ ಮಾಡಿ ಸಮಸ್ಯೆ ಬಗೆಹರಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ವ್ಯಾಪಾರಸ್ಥರು, ಗ್ರಾಹಕರು ಪದೇ ಪದೇ ವಿದ್ಯುತ್ ಕಡಿತ ಮಾಡುವುದರಿಂದ ನಮಗೆ ಆಗುವ ನಷ್ಟಕ್ಕೆ ಯಾರು ಹೊಣೆಗಾರರು? ಗ್ರಾಹಕರು 1 ತಿಂಗಳು ವಿದ್ಯುತ್ ಬಿಲ್ ತುಂಬಲು ತಡವಾದರೆ ಬಿಲ್ಲಿಗೆ ಬಡ್ಡಿ ಸೇರಿಸಿ, ಅದಕ್ಕೆ ವಿದ್ಯುತ್ ಸಂಪರ್ಕ ಕಡಿತದ ಹಣ ಸೇರಿಸಿ ಬಡವರಿಂದ ಹಣ ವಸೂಲಿ ಮಾಡುತ್ತಿರೋ ಹೆಸ್ಕಾಂ ಇಲಾಖೆ ವಿದ್ಯುತ್ ಕಡಿತಗೊಳಿಸಿದಾಗ ಗ್ರಾಹಕರಿಗಾದ ನಷ್ಟದ ಪರಿಹಾರ ಇಲಾಖೆಯವರು ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯುತ್ ಕಡಿತವಾದಾಗ ದುರಸ್ತಿ ಮಾಡಲು ವಿಳಂಬವಾಗಲು ಕಾರಣ ಕೇಳಿದಾಗ ತಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದ ಬಗ್ಗೆ ಅಧಿಕಾರಿಗಳು ಪ್ರಸ್ತಾಪಿಸಿದರು. ಕಾರವಾರ ಹೆಸ್ಕಾಂ ಇಲಾಖೆಯಲ್ಲಿ 5 ವಿಭಾಗಗಳಿದ್ದು ಒಟ್ಟು 102 ಲೈನ್ಮ್ಯಾನ್ ಹುದ್ದೆಗಳಿದ್ದು, ಅದರಲ್ಲಿ ಕೇವಲ 54 ಲೈನ್ಮ್ಯಾನ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಬಾಕಿ ಹುದ್ದೆ ಖಾಲಿ ಇದೆ. ರಾತ್ರಿ ವೇಳೆ ಒಂದು ವಿಭಾಗಕ್ಕೆ ಕೇವಲ 2 ಲೈನ್ಮ್ಯಾನ್ ಕಾರ್ಯನಿರ್ವಹಿಸುತ್ತಾರೆ. ಮಳೆ ಗಾಳಿಯಿಂದ ಮರದ ಕೊಂಬು ಬಿದ್ದು ಲೈನ್ ವೋಲ್ಟ್ ಆಗುತ್ತದೆ ಎಂದು ಅಧಿಕಾರಿಗಳು ವಿವರಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಹಕರು, ಸಿಬ್ಬಂದಿಗಳ ಕೊರತೆಯಿಂದ ದುರಸ್ತಿ ಕಾರ್ಯಕ್ಕೆ ವಿಳಂಬವಾಗುವುದರಿಂದ ಖಾಲಿ ಹುದ್ದೆ ನೇಮಕಾತಿ ಮಾಡಿಕೊಳ್ಳಲು ಶಾಸಕರ ಗಮನಕ್ಕೆ ತನ್ನಿ, ಅವರು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ನಮ್ಮ ಸಮಸ್ಯೆ ಬಗೆಹರಿಸಲಿ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಸೂರಜ್ ಕುರಂಕರ್ ಮಾತನಾಡಿ, ಸಿಬ್ಬಂದಿ ಕೊರತೆ ಇದ್ದರಿಂದ ಮಳೆಗಾಲದ ಸಮಯದಲ್ಲಿ ವಿದ್ಯುತ್ ದುರಸ್ತಿಗಾಗಿ ಮಾನ್ಸೂನ್ ಗ್ಯಾಂಗ್ ನೇಮಕಾತಿ ಮಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಉದ್ಯಮಿ ಹಾಗೂ ಸಾಮಾಜಿಕ ಹೋರಾಟಗಾರ ವಿನಯ್ ನಾಯ್ಕ್ ಮಾತನಾಡಿ, ನಾವು ವಿದ್ಯುತ್ ಕಡಿತದ ಬಗ್ಗೆ ದೂರು ನೀಡಿದ್ದಾಗ ಸರಿಯಾಗಿ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ. ನಂದನ್ಗದ್ದ ವಿಭಾಗದಲ್ಲಿ ಅಧಿಕಾರಿಗಳು ದೂರು ನೀಡಿದರೆ ಸಿಂಗಲ್ ಕಂಪ್ಲೇಂಟ್ ಅಂತ ಹೇಳುತ್ತಾರೆ. ನಾವೇನು ವಿದ್ಯುತ್ ಬಿಲ್ ತುಂಬುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಹಾಗೆ ಹಳೆಯದಾದ ವಿದ್ಯುತ್ ತಂತಿಯನ್ನು ಬದಲಾಯಿಸಬೇಕು. ವಿದ್ಯುತ್ ಕಡಿತದ ಸಂದರ್ಭದಲ್ಲಿ 24 ಗಂಟೆಯೊಳಗೆ ಗ್ರಾಹಕರಿಗೆ ಮಾಹಿತಿ ನೀಡಬೇಕು. ಹಾಗೆ ವಿದ್ಯುತ್ ಸಮಸ್ಯೆ ಆದಾಗ ದೂರು ನೀಡಲು ಸಹಾಯವಾಣಿಗೆ ಕರೆ ಮಾಡಿದರೆ ಸ್ಪಂದಿಸುವುದಿಲ್ಲ. ಅದಕ್ಕಾಗಿ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೊಬೈಲ್ ನಂಬರ್ ಗ್ರಾಹಕರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಹಾಗೆ ವಿದ್ಯುತ್ ವೋಲ್ಟೇಜ್ ಹೆಚ್ಚು ಕಡಿಮೆ ಆದ್ದರಿಂದ ಮನೆಯ ಉಪಕರಣ ಹಾಳಾದರೆ ಹೆಸ್ಕಾಂ ಇಲಾಖೆ ಜವಾಬ್ದಾರಿ ಹೊತ್ತು ಗ್ರಾಹಕರಿಗೆ ಪರಿಹಾರ ನೀಡುವಂತಾಗಬೇಕು ಎಂದರು. ಕರವೇ ಅಧ್ಯಕ್ಷ ಎನ್ ದತ್ತ ಮಾತನಾಡಿ, ವಿದ್ಯುತ್ ದುರಸ್ತಿ ಮಾಡಲು ಲೈನ್ಮ್ಯಾನ್ ಕೊರತೆ ಇದ್ದರೂ ಅವರನ್ನು ವಿದ್ಯುತ್ ಬಿಲ್ ಸಂಗ್ರಹಿಸಲು ಮನೆ ಮನೆಗೆ ಕಳುಹಿಸುವ ಬದಲು ಅವರನ್ನು ವಿದ್ಯುತ್ ದುರಸ್ತಿಗಾಗಿ ಬಳಸಿಕೊಳ್ಳಬೇಕು. ಮನೆಯಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಅವಘಡದಿಂದ ಮನೆ ಹಾಗೂ ಉಪಕರಣ ಸುಟ್ಟಿದರೆ ಅಂಥವರಿಗೆ ವಿಮಾ ಮೂಲಕ ಪರಿಹಾರ ನೀಡಲು ವಿಮಾ ಶುಲ್ಕ ಭರಿಸಿ ಪರಿಹಾರ ನೀಡಬೇಕು. ಹೊಸ ಮನೆ ಕಟ್ಟಿದವರಿಗೆ ಮನೆಗೆ ಮೀಟರ್ ಜೋಡಣೆ ಸಮಯದಲ್ಲಿ ಮಧ್ಯವರ್ತಿಗಳಿಂದ ಅನ್ಯಾಯವಾಗುತ್ತಿದ್ದು, ಅದನ್ನು ಬಗೆಹರಿಸಬೇಕು. ಹಾಗೆ ವಿದ್ಯುತ್ ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ 2-3 ವರ್ಷವಾದರೂ ಬಿಲ್ ಪಾವತಿ ಆಗದೇ ಇರುವುದರಿಂದ ಗುತ್ತಿಗೆದಾರರು ಟೆಂಡರ್ ಪಡೆದ ಕಾಮಗಾರಿ ಮಾಡದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರ ಹಳೆ ಬಿಲ್ ಪಾವತಿಸಬೇಕು. ಹಾಗೆ ಖಾಲಿ ಇರುವ ಸಿಬ್ಬಂದಿಗಳ ನೇಮಕಾತಿ ಮಾಡಿಕೊಳ್ಳುವಂತೆ ಹೆಸ್ಕಾಂ ಅಧಿಕಾರಿಗೆ ಮನವಿ ನೀಡಿದರು. ಕಾರ್ಯ ಮತ್ತು ಪಾಲನಾ ಅಧಿಕಾರಿ ಪ್ರಶಾಂತ್ ನಾಯ್ಕ್ ಮಾತನಾಡಿ, ಈ ಎಲ್ಲ ವಿಷಯಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವಿನಯ್ ನಾಯ್ಕ್, ರಾಜೇಶ್ ನಾಯ್ಕ್, ಸೂರಜ್ ಕುರಂಕರ್, ರಾಜೇಶ್ ಹರಿಕಂತ್ರ, ಪೂರ್ಣಾನಂದ್ ಪಾಟೀಲ್, ರಾಜೇಶ್ ಸಿದ್ದರ್ ಹಾಗೂ ಮೇಕೇರಿ ನಾಗರಿಕರು ಇತರರು ಉಪಸ್ಥಿತರಿದ್ದರು. 24/7 ಎಲ್ಲಿಂದ ಎಲ್ಲಿ ತನಕ ನಿಮ್ಮದು ಸೇವೆ ಇದೆ? ಕಾರವಾರದಲ್ಲಿ ಅಷ್ಟೇ ಇದೆನೋ? ಸದಾಶಿವಪುರದಲ್ಲಿ ಇದೆನೋ? ಬೇರೆ 24/7 ಕಾರವಾರದಲ್ಲಿ. ಈಗ ಯಾರ್ದಾದ್ರೂ ಒಬ್ರು ಪವರ್ ಹೋಯ್ತು, ಈ ವ್ಯಕ್ತಿಗೆ ಒಂದು ಪವರ್ ಹೋಯ್ತಪ್ಪ, ಒಂದು ಕರೆಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸಿಂಗಲ್ ಕಂಪ್ಲೇಂಟ್ ಅದೇ ಅಟೆಂಡ್ ಮಾಡೋದಿಲ್ಲ ಕಾರವಾರದವ್ರು. ಯಾಕೆ? ಒಂದು ಕಂಪ್ಲೇಂಟ್ಗೆ ಕಡಿಮೆ ಆದ್ರೂ 10 ಸತಿ ಕಾಲ್ ಮಾಡ್ಬೇಕು.
ಒಂದೊಂದು ತಾಸು ಎರಡೆರಡು ತಾಸು ಅಲ್ಲ ಈಗ ಸೈಕ್ಲೋನ್ ಈ ತರ ಹೆವಿ ರಿಲೀಸ್ ಈ ತರ ವಿಕೋಪ ಅರ್ಥ ಆಗ್ತದೆ. ನಿಮ್ಮ ಕರೆಂಟ್ ಇವಾಗ ಏನಾಗ್ತದೆ, ಕಾರ್ಬನ್ ಆಗುವಂತ ಟೈಮ್ ಹಳೆ ವೈರಿಗೆ ಜಾಯಿಂಟ್ ಇದ್ದ ಜಾಗದಲ್ಲಿ ಕಾರ್ಬನ್ ಆಗ್ತದೆ. ನಿಮ್ದು ಲೆಂತ್ ಆಫ್ ದ ವೈರ್ ಇಸ್ ಶಾರ್ಟ್, ಯಾಕಂದ್ರೆ ಎಲ್ಲಿ ಹೋಗಿದ ಕಡೆ ಕಟ್ ಜಾಯಿಂಟ್ಸ್ ಇದೆ. ಆ ಜಾಯಿಂಟ್ಸ್ ರಿಪ್ಲೇಸ್ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಆ ವೈರ್ ಲೆಂತ್ ಇವಾಗ ನಾವು ಮೇನ್ ಗ್ರೀನ್ ಸ್ಟ್ರೀಟ್ ರೋಡಿಂದ ಆ ಸೈಡಿಗೆ ಇವಾಗ ಏನು ಜೈಲ್ ರೋಡಿಗೆ ಇದೆ, ನೀವು ವೈರ್ ಚೇಂಜ್ ಮಾಡ್ತಾ ಇದ್ದೀರಿ ಪಾಲಿಟೆಕ್ನಿಕ್ ಕಾಲೇಜ್ ಮುಂದೆ. ಸೊ ಅದೇ ತರ ಮಿಕ್ಕಿದ ಎಲ್ಲಾ ವಾರ್ಡ್ಗಳಲ್ಲಿ ನಿಮ್ಗೆ ವೈರ್ ಚೇಂಜ್ ಮಾಡ್ಲಿಕ್ಕೆ ಏನ್ ಸಮಸ್ಯೆ? ಇನ್ಸುಲೇಟರ್ ಚೇಂಜ್ ಮಾಡ್ಲಿಕ್ಕೆ ಏನ್ ಸಮಸ್ಯೆ? ಇನ್ಸುಲೇಟರ್ ನಿಮ್ಗೆ ಗೊತ್ತಾಗಲ್ಲ, ನೀವೇನು ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತದೆ, ಅದು ಪಾಯಿಂಟ್ ಆಫ್ ಸೂಜಿ ತರ ಅದು ಹೋಲ್ ಆಗಿರ್ತದೆ, ಅದು ನಿಮ್ಗೆ ಗೊತ್ತಾಗಲ್ಲ ಪ್ರಾಬ್ಲಮ್. ಇನ್ಸುಲೇಟರ್ ಚೇಂಜ್ ಮಾಡಿ, ಎಲ್ಲ ಹೊಸ ಇನ್ಸುಲೇಟರ್ ಹಾಕ್ಲಿಕ್ಕೆ ಏನ್ ಸಮಸ್ಯೆ? ನಿಮ್ಗೆ ಮೇಂಟೆನೆನ್ಸ್ ದುಡ್ಡು ಬರಲ್ವಾ ಮೇಲಿಂದ? ಲಾಸ್ ಆಗ್ತಾ ಇದ್ರೆ ಅದಕ್ಕೆ ಭರ್ಪಾಯಿ ನೀವು ಮಾಡ್ಕೊಡ್ಬೇಕು. 8 ತಾಸು 9 ತಾಸು ಕರೆಂಟ್ ಹೋದ್ರೆ ಫ್ರಿಜ್ ಅಲ್ಲಿ ಇರುವಂತಕ್ಕಂಥ ಮೀನು, ಫ್ಲವರ್ಸ್ ಅದು ಎಲ್ಲ ಹಾಳಾಗ್ತದೆ. ಅದಕ್ಕೆ ಜವಾಬ್ದಾರಿ ಯಾರು? ಅದೇ ನೀವು ನಾವೊಂದು ವೇಳೆ ಕಳತನದಿಂದ ಒಂದು ದಿವಸಕ್ಕೆ ಏನಾದ್ರು ಕೊಕ್ಕೆ ಹಾಕಿ ವೆಲ್ಡಿಂಗ್ ಮಾಡಿದ್ರೆ ವಿದಿನ್ 15 ಮಿನಿಟ್ಸ್ ಅಥವಾ 15 to 20 ಮಿನಿಟ್ಸ್ ಅಲ್ಲಿ ನಿಮ್ಮ ಅಧಿಕಾರಿಗಳು ಬಂದು ನಮ್ಮ ಮಾಡ್ತಾ ಇದ್ದೀರಿ. ಕಾನೂನಲ್ಲಿ ಅವಕಾಶನೇ ಇಲ್ಲ. ಇವಾಗ ನೀವು ಪವರ್ ತೆಗಿತೀರಿ ಅಂತ ಹೇಳಿದ್ರೆ ಸರ್, 24 ತಾಸಿನ ಮುಂಚೆ ಆಸ್ ಪರ್ KERC ಕೋಡ್ 2001 ಹೇಳ್ತಾ ಇದೆ, ನೀವು ಮಾಹಿತಿ ಕೊಡಬೇಕು ಮಾಧ್ಯಮದ ಮುಖಾಂತರ ಅಥವಾ ಪೇಪರ್ ಅಲ್ಲಿ ನೀವು ಹೇಳಬೇಕು. ನೀವು ಯಾವಾಗ ಬುಧವಾರ ತೆಗಿತೀರಿ, ಒಂದ್ಸತಿ ಹಾಕ್ತೀರಿ, ಇವತ್ತು ದಿವಸಕ್ಕೆ 4 ಸತಿ ತೆಗೆದಿದ್ದ ಬಗ್ಗೆ ಏನು ಕಾರಣ ಏನದು? ಕೇಳ್ತಾ ಇದ್ದಾರೆ. 230ಗಿಂತ ಹೆಚ್ಚು ಆಗ್ಲಿಕ್ಕೆ ಕಡಿಮೆ ಬಂದ್ರೆ ಅದರಲ್ಲಿ ನಮ್ಮ ಮನೆಯದು ಉಪಕರಣಗಳು ಎಷ್ಟೋ ಮನೆಯದು ಹಾಳಾಗ್ತಾ ಇದೆ. ಫ್ರಿಜ್ ಆಗಲಿ, ಟಿವಿ ಆಗಲಿ, ಏನೋ ಇನ್ವರ್ಟರ್ಗೂ ಕರೆಂಟ್ ಕಡಿಮೆ ಬಂದ್ರೆ ಅದು ಹಾಳಾಗ್ತದೆ. ಸೊ ಅದ್ರ ಜವಾಬ್ದಾರಿ ಯಾರು? ಯಾರು? ಯಾವ ರೀಸನ್ ಇಂದ ಅಂತ ಅಲ್ಲ ಸರ್, ಈಗ 230 ಜಾಗದಲ್ಲಿ 150 ಬಂತು. ನಿಮ್ಮ ಟ್ರಾನ್ಸ್ಫಾರ್ಮರ್ ಸರಿಯಾದ ರೀತಿಯಲ್ಲಿ ಪವರ್ ಕೊಡ್ತಾ ಇಲ್ಲ ಅಂದ್ಮೇಲೆ ಅದಕ್ಕೆ ಜವಾಬ್ದಾರರು ಯಾರು? ಟ್ರಾನ್ಸ್ಫಾರ್ಮರ್ ರಿಪೇರ್ ಸೆಂಟರ್ ಓಕೆ ಓಕೆ ರಿಪೇರ್ ಓಕೆ ಆಯ್ತು ಸರ್. ನಿಮ್ದೇನು ಇವತ್ತು ನೀವು ಅದಾಲತ್ ಮಾಡಿದಿರಲ್ಲ, ನಮ್ಗೆ ನೀವು ಹೇಳಬೇಕು ಯಾವುದು ಅಂತ. ಈಗ ನೋಡಿ ಅವ್ರ ಪಾಪ ಬಂದಿದ್ದಾರೆ, 150 ಬರ್ತಾ ಇದೆ ಅಂತೆ ಅವರಿಗೆ. ಅವರು ಅದು ಓಲ್ಡ್ ಮೀಟರ್ ಅಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ಹೈ ಮರೆ ಕಡೆಗೆ ರೂರಲ್ SO3 ಸೆಕ್ಷನ್, ಕಡೆಗೆ ಮತ್ತೆ ಸದಾಶಿವಗಢ ಸೆಕ್ಷನ್, ಕದ್ರಾ ಸೆಕ್ಷನ್. ಆಮೇಲೆ ಇದು ಹಬ್ಬವಾಡೆಯಿಂದ ಅದೇ ಆ ಸೈಡ್ ರೂರಲ್ ಇದ್ರಲ್ಲಿ ಬರ್ತದೆ. ಇಲ್ಲ, ಈಗ ಹಬ್ಬವಾಡ ತೆಲಂಗ ರೋಡ್ ನನ್ನಗದ ಸುಂಕೇರಿಗೆ ಯಾವ್ದು? ಎಸೋಟು ನೀವು ಇದ್ದೀರಾ ನನ್ನಗದಾಗೆಲ್ಲ? ಸರ್ ಲೈನ್ ಮ್ಯಾನ್ ಎಷ್ಟಿದ್ದಾರೆ? ಹಾಂ, ಲೈನ್ ಮ್ಯಾನ್ 12. ಡೇಗೆ ಎಷ್ಟು ಇರ್ತಾರೆ? ನೈಟಿಗೆ ಇಬ್ಬರೇ ಇರುದಾ? ಈಗ ಲೈನ್ ಫಾಲ್ಟ್ ಆದರೆ ಇಬ್ಬರು ಹೆಂಗೆ ಮೇಂಟೈನ್ ಮಾಡ್ತೀನಿ? ಅದು ಕಷ್ಟ ಇದೆಯಲ್ಲ. ಈಗ ಕಷ್ಟ ಸಮಸ್ಯೆ ಅದು ಬಗೆಹರಿಸ್ಬೇಕಾದ್ರೆ ಏನು ಮಾಡಬೇಕು? ಸ್ಟಾಪ್ ಯಾರು ಮಾಡೋದು? ನಾವು ಮಾಡೋದು ಅಥವಾ ನೀವು ಮಾಡೋದು? ಯಾರಿದ್ದಾರೆ ಮೇಲಧಿಕಾರಿಗಳು? ಸರ್ ಮೇಲಧಿಕಾರಿ ಏನು ಮಾಡ್ತೀರಿ ಹೇಳಿ? ಹಾಂ, ಏನು ಯಾವ ಮೇಲ್ ಮಾಡಿದ್ರು ಇದು ಮಾಡಿದ್ರಿ? ಹಾಂ, ಇಲ್ಲ ನೀವು ರಿಕ್ವೆಸ್ಟ್ ಹೆಂಗೆ ಬರೋ ಲೆಟರ್ ಮಾಡಿದ್ರಿ? ಬಿಲ್ 102 ಟೋಟಲ್ ಮತ್ತೆ ವರ್ಕಿಂಗ್ 54 ಇದೆ. ಲೈನ್ ಮೇಲೆ ಹುದ್ದೆಗಳು 102 ಜಾಸ್ತಿ ವೇಕೆಂಟ್ ಇದಾವೆ. ಹಂಗಾದ್ರೆ ನಿಮ್ದು 40% ವರ್ಕರ್, 60% ನಿಮ್ಮ ಹತ್ರ ವರ್ಕರ್ ಇಲ್ಲ ಅಲ್ಲ? ಈಗ ರಿಪೇರಿ ಮಾಡ್ಲಿಕ್ಕೆ ಟೈಮ್ ನಮ್ಗೆ ವೇಸ್ಟ್ ಆಗ್ತದೆ. ಅದಕ್ಕೆ ಒಂದು ಕಾರಣನೇ ಮೆಟೀರಿಯಲ್ ವರ್ಷದಿಂದ ನಡೀತಾ ಇದೆ ಇದು ಸಮಸ್ಯೆ. 2 ವರ್ಷದಿಂದ ಇದೇ ಸಮಸ್ಯೆ ಇದೆ. ಈಗಲ್ಲ ಇದು ಹುದ್ದೆಗಳು ಕಡಿಮೆ ಆಗಿ ನಿಮ್ದು ಲೈನ್ ಸಮಸ್ಯೆ ಇರುತ್ತೆ ಯಾವಾಗಿಂದ? ಆಯ್ತು, ನಿಮ್ಗೆ ಸಮಸ್ಯೆ ಇದ್ದದ್ದು ಗೊತ್ತಿದೆ ಅಲ್ಲ ಸರ್? ಒಂದ್ ನಿಮಿಷ, ನಾವು ಇದು ಬರ್ತೇನೆ. ನಿಮ್ಗೆ ಸಮಸ್ಯೆ ಇದ್ದದ್ದು ಗೊತ್ತಿದೆ ಅದು. ಆದ್ರೆ ನಿಮ್ಗೆ ಇಲ್ಲಿ ಸಮಸ್ಯೆ, ಅವರು ಮೇಲೆ ಅಧಿಕಾರಿಗಳು ನಿಮ್ಗೆ ಸೀಟ್ ಹುದ್ದೆ ಕೊಟ್ಟಿಲ್ಲ. ಅದು ಲೈನ್ ಮ್ಯಾನಿಗೆ ನೀವು ಯಾಕೆ ಮತ್ತೆ ಬಿಲ್ ಕಲೆಕ್ಷನ್ ಕಳ್ಸಿಕೊಡ್ತೀರಿ? ಮಾಡ್ರಿ ಸರ್, ನೀವು ಬೇರೆ ಒಂದು ದಾರಿ ಹುಡ್ಕೊಳ್ಳಿ. ಲೈನ್ ಮ್ಯಾನ್ ಯಾಕೆ ಕಳ್ಸಿಕೊಡ್ತೀವಿ? ಲೈನ್ ಮ್ಯಾನ್ ನಮ್ಗೆ ಬೇಕಲ್ಲ. ಈಗ ನಿಮ್ಗೆ ಇರುವುದೇ 54 ಜನ, ಅದರಲ್ಲಿ ನೀವು ಲೈನ್ ಮ್ಯಾನಿಗೆ ಬಿಲ್ ಕಲೆಕ್ಷನ್ ಕೊಟ್ಟರೆ ರಿಪೇರಿ ಮಾಡೋರು ಯಾರು? ಈಗ ಅವ್ರಿಗೆ ಲೈನ್ ಮ್ಯಾನಿಗೆ ನೀವು ಎಷ್ಟು ಜನ ಕಳ್ಸಿಕೊಡ್ತೀರಿ ಬಿಲ್ ಕಲೆಕ್ಷನ್ಗೆ? ಹೌದು, ಎಷ್ಟು ಜನಕ್ಕೆ ತಿಂಗಳಿಗೆ ಎಷ್ಟು ಜನ ಕಳ್ಸಿಕೊಡ್ತಾರೆ? ಎಷ್ಟು 15-20? ಈಗ ಯಾರೋ ಒಬ್ರು ಹೊಸ ಮನೆ ಕಟ್ತಾರೆ, ಅವರಿಗೆ ವಿದ್ಯುತ್ ಸಂಪರ್ಕ ನೀಡಬೇಕು.
ಆ ವಿದ್ಯುತ್ ಸಂಪರ್ಕ ನೀಡಬೇಕಾದ್ರೆ ಅದಕ್ಕೆ ನಿಯಮಗಳೇನು? ಫಸ್ಟ್ ಒಂದು ಅವ್ರದ್ದು ಐಡೆಂಟಿಟಿ ಪ್ರೂಫ್ ಅಂತ ಕೊಡಬೇಕು, ಅಡ್ರೆಸ್ ಪ್ರೂಫ್ ಕೊಡಬೇಕು, ಒಂದು ಕಡೆಗೆ ವೈರಿಂಗ್ ಕಂಪ್ಲೀಷನ್ ಫ್ರಮ್ ಕಾಂಟ್ರಾಕ್ಟರ್ ಒಂದು ಕೊಡಬೇಕು, ಕಡೆಗೆ ಮೇನ್ ಅಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಕೊಡಬೇಕು ಲೋಕಲ್ ಅಥಾರಿಟಿ. ಓಕೆ. ಸೊ ಇದು ಪಂಚಾಯತ್ ಆಗ್ಬೋದು ಅಥವಾ ಮುನ್ಸಿಪಾಲಿಟಿ ಆಗ್ಬೋದು, ಅವ್ರ ಕಡೆಯಿಂದ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಒಂದು ಕೊಡಬೇಕು. 1200 ಸ್ಕ್ವೇರ್ ಫುಟ್ಗಿಂತ ಕಡಿಮೆ ನಿವೇಶನ ಇದ್ದರೆ ರಿಲ್ಯಾಕ್ಸೇಷನ್ ಇದೆ. ಓಕೆ ಸರ್, ಈಗ ಅದನ್ನು ನಾವು ಅರ್ಜಿ ಯಾರ ಹತ್ರ ಕೊಡಬೇಕು? ಈಗ ನಮಗೆ ವಿದ್ಯುತ್ ಸಂಪರ್ಕ ಬೇಕಾದ ಅರ್ಜಿಯನ್ನು ಫಾರ್ಮ್ ಫಿಲಪ್ ಮಾಡೋದು ಇರ್ತದಲ್ಲ, ಅದು ಯಾರು ಮಾಡೋದು? ಕೊಡಬೇಕು ಟಪಾಲಿಗೆ. ಫಾರ್ಮ್ ಯಾರು ಕೊಡ್ತಾರೆ ಅದು ಫಿಲಪ್ ಮಾಡೋ ಫಾರ್ಮ್? ಅಲ್ಲ, ಹೆಲ್ಪ್ ಡೆಸ್ಕ್ ಇದೆ, ಜನರಿಗೆ ಬಂದರೆ ಎಲ್ಲಿದೆ. ಆಯಿತು. ಈಗ ನನಗೆ ಕರೆಂಟ್ ಬೇಕಂದ್ರೆ ನೀವು ಫಾರ್ಮ್ ಕೊಡ್ತೀರಿ, ಫಾರ್ಮ್ ಮೇಲ್ಗಡೆ ಕೊಡ್ತಾರೆ, ಅದಕ್ಕೆ ಫಾರ್ಮ್ ಫಿಲಪ್ ಮಾಡಿ ಯಾರು ಲೈಸೆನ್ಸ್ ನೋಡಿ ಅವ್ರ ಸಿಗ್ನೇಚರ್ ತೊಗೊಂಡು ಅದು ತೊಗೊಂಡು ಯಾರಿಗೆ ಕೊಡಬೇಕು? ಆಯಿತು. ಮೇಲೆ ಹೋಗ್ಬೇಕು. ಹೆಲ್ಪ್ ಡೆಸ್ಕ್ ಮೇಲಿದೆ, ಹೆಲ್ಪ್ ಡೆಸ್ಕ್ ಮೇಲೆ ಹಾಕಿದೆ, ವೃದ್ಧರು ಹೆಂಗ್ ಮೇಲೆ ಹತ್ತಾರೆ ಮೇಲೆ? ಕೆಳಗಿಡಿ ಸರ್. ಅಂದರೆ ನಮ್ಮ ಇವರು ಸೆಕ್ಷನ್ ಆಫೀಸರ್ ಸ್ಪಾಟ್ ನೋಡಿ ಹಾಂ ಎಸ್ಟಿಮೇಟ್ ಮಾಡ್ತಾರೆ. ಹಾಂ. ಕಡೆ ಏನು ಅಮೌಂಟ್ ತುಂಬೋದಿದ್ರೆ ತುಂಬಬೇಕು ಅವರು. ಯಾರು ತುಂಬೋದು? ನಾವು ತುಂಬೋದಾ ಕಾಂಟ್ರಾಕ್ಟರ್ ತುಂಬೋದು? ಅಪ್ಲಿಕೆಂಟ್. ಹಾಂ, ಅಪ್ಲಿಕೆಂಟ್. ಕಾಂಟ್ರಾಕ್ಟ್. ಹಾಂ ಹಾಂ, ಅವ್ರು ತುಂಬಬೇಕು. ಹೌದು. ಸರ್, ಈಗ ನೀವು ಇಷ್ಟು ದಿವಸ ಬಂದಿರಲ್ಲ, ಈಗ ಯಾರು ಹೋದ್ರು ಒಬ್ರು ಗ್ರಾಹಕರು ಇದು ತುಂಬಿದಾರ ಅಥವಾ ಕಾಂಟ್ರಾಕ್ಟರ್ ತುಂಬಿದಾರ ಅದು ಹೇಳಿ ನನಗೆ. 1 ಮೀಟರ್ ತಗೊಳ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಸರ್? 1 ಮೀಟರ್ ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ? ಅರೌಂಡ್ 4800 ಇದೆ. ಹಾಂ, 1800. ಓಕೆ. 1 ಕಿಲೋಮೀಟರ್ಗೆ 1800 ಪ್ಲಸ್ 4800. Further. ಓಕೆ, ಆಮೇಲೆ ಎಷ್ಟು? ಓಕೆ, ಆಮೇಲೆ 1 ಮೀಟರ್ ಗ್ರಾಹಕರಿಗೆ ಎಷ್ಟು ದುಡ್ಡಲ್ಲಿ ಬಂದ್ಬಿಡ್ತದೆ ಅಷ್ಟೇ ಹೇಳಿ. ಅಷ್ಟೇ. ನಮ್ಮ ಡಿಪಾರ್ಟ್ಮೆಂಟ್ ನಾವು ಇದು ಮಾಡೋದು, ನಿಮ್ಮ ಕಾಂಟ್ರಾಕ್ಟರ್ ಯಾರು ಇರ್ತಾರಲ್ಲ ಅವ್ನು ಡಿಪೆಂಡ್ ಆಗೋದು. ಅಲ್ಲಲ್ಲ, ಅವನು ಎಷ್ಟು ಲಿಮಿಟ್ ಇಲ್ಲ. ಲಿಮಿಟೆಡ್ ಅವ್ರದ್ದು ಒಂದು ಫಿಕ್ಸ್ ಆಗಬೇಕಲ್ಲ. ಅವ್ರು ಎಷ್ಟು ತಗೊಳ್ಬಹುದು? ಎಷ್ಟು ತಗೊಳ್ಬೋದು? ತಗೊಳ್ಬೇಕಂತ ಏನಿಲ್ಲ, ಆಗಿಲ್ಲ. ಆದ್ರೆ ನಿಮ್ಗೆ ಎಷ್ಟು ತಗೊಳ್ಬೇಕಂತ ಏನಿಲ್ಲ. ಅಲ್ಲಲ್ಲ, ಅದು ಒಂದು ಕೊಡಬೇಕು. ಮೀಟರ್ ನಾಟ್ ರೆಕಾರ್ಡಿಂಗ್ MNR ಮೀಟರ್ಸ್ ಎಷ್ಟು ದಿವಸದಲ್ಲಿ ಹೆಸ್ಕಾಂ ಇಲಾಖೆ ಬದಲಿಸಬೇಕು ಅಂತ ಕಾನೂನಲ್ಲಿದೆ. ಇವಾಗ ನನ್ನ ಮೀಟರ್ ಹಾಳಾಗಿದೆ, ಸುಟ್ಟೋಗಿದೆ. ಹೆಚ್ಚು ಪವರ್ ಬಂತೋ ಲೋ ಪವರ್ ಬಂತೋ ಗೊತ್ತಿಲ್ಲ, ಹಾಳಾಗಿದೆ. ಅದಕ್ಕೆ ಯಾರು ಜವಾಬ್ದಾರರು? ಯಾರು? ಎಷ್ಟು ದಿವಸದಲ್ಲಿ ಕೊಡಬೇಕು? KERC ಕೋಡ್ ನಾನು ಹೇಳ್ತೇನೆ ಕೇಳಿ, ನಿಮ್ಗೆ ಗೊತ್ತಿಲ್ಲ ಇದೆ, ಅಧಿಕಾರಿಗಳಿಗೆ ಗೊತ್ತಿಲ್ಲ ಎಷ್ಟು ದಿವಸದಲ್ಲಿ ಮಾಡಬೇಕು. KERC ಕೋಡ್ ಅಲ್ಲಿ 15 ದಿವಸದ ಒಳಗಡೆ ಹೆಸ್ಕಾಂ ಅಧಿಕಾರಿಗಳು ಮೀಟರ್ ಅನ್ನ ಬದಲಿಸಬೇಕು. ಸರ್, ಈಗ ನೀವು ಟೆಸ್ಟ್ ರಿಪೋರ್ಟ್ ಮಾಡಿ ನಮಗೆ ಕರೆಂಟ್ ಕೊಟ್ಟಿರ್ತೀರಿ, ಲೈನ್ಗೆಲ್ಲ ನಮ್ಗೆ ಕಲೆಕ್ಷನ್ ಕೊಟ್ಟಿರ್ತೀರಿ. ಹಾಗಾದ್ರೆ ನಮ್ದೇನು ಗ್ರಾಹಕರ ತಪ್ಪೇನಿದೆ? ಅಲ್ಲ, ನಿಮ್ಮ ಕಾಂಟ್ರಾಕ್ಟರ್ ತಪ್ಪಂತಾರೆ. ಹಾಂ, ಅದು ನೀವು ಎಲ್ಲಿ ಬರ್ತೀರಿ? ಒಂದು ನಿಮಿಷ, ಅದು ನೀವು ಎಲ್ಲಿ ಬರ್ತೀರಿ? 3 ವರ್ಷ ನಂತರ ಟೆಸ್ಟಿಂಗ್ ಮಾಡಬೇಕು, ಇದರಲ್ಲಿ ಇದೆಯಾ? ಮೀಟರ್ದಲ್ಲಿ ಇದೆಯಾ? ಅಲ್ಲಲ್ಲ, ಇದರಲ್ಲಿ ಬರ್ದಿದ್ದೀರಾ? ಮತ್ತೆ ಎಲ್ಲಿದೆ ಹೇಳಿ? 3 ವರ್ಷ ನಂತರ ಎಲ್ಲಿದೆ ಅಂತ ಹೇಳಿ ನಮ್ಗೆ ಯಾರಿಗೆ ಹೇಳಿದ್ರಿ ನೀವು? ನಮ್ಗೆ ಗೊತ್ತೇ ಇಲ್ಲ ಸರ್ ಈ ವಿಷಯ. ನೀವು ಯಾರಿಗೆ ಹೇಳಿದ್ರಿ? ಅದು 3 ವರ್ಷಕ್ಕೆ ಒಂದ್ಸಲ ಚೆಕ್ 3 ವರ್ಷಕ್ಕೋ 10 ವರ್ಷಕ್ಕೋ ನೀವು ಹೇಳಿದ್ರಿ? ಯಾರಿಗಾದ್ರೂ ಹೇಳಿದ್ರಿ? ಎಲ್ಲಿದೆ? ಆರ್ಡರ್ ಕಾಪಿ ಕೊಡಿ. ಸರ್ಕಾರ 3 ವರ್ಷ ಒಳಗಡೆ ಆದ್ರೆ ಅದು ಯಾರು ಜವಾಬ್ದಾರರು? 3 ವರ್ಷ ಆಯ್ತಲ್ಲ, 3 ವರ್ಷ ಚೆಕ್ ಮಾಡಿದ್ರು, 3 ವರ್ಷ 2 ವರ್ಷದಲ್ಲೇ ಬೆಂಕಿ ಬಿತ್ತು, ಅದಕ್ಕೆ ಯಾರು ಜವಾಬ್ದಾರರು? ಪಾರ್ಟಿ ಕಾಂಟ್ರಾಕ್ಟರ್ ಆಯ್ತು, ಕಾಂಟ್ರಾಕ್ಟರ್ ಜವಾಬ್ದಾರರು. 3 ವರ್ಷದ ತನಕ ಬೆಂಕಿ ಬಿತ್ತು, ಅದು ಯಾರು? ಕಾಂಟ್ರಾಕ್ಟರ್ ಜವಾಬ್ದಾರಲ್ಲ. ನಮ್ಗೆ ಗೊತ್ತೇ ಇಲ್ಲ ಅಲ್ಲ ಸರ್. ಅದು ನೀವು ಯಾರಿಗಾದ್ರೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರ ಅದ್ರ ಬಗ್ಗೆ? ವಿದ್ಯುತ್ ಅದಾಲತ್ ಮುಖಾಂತರ ಯಾರಿಗಾದ್ರೂ ತಿಳಿಸಿದ್ರಿ? ಮತ್ತೆ ನಮ್ಗೆ ಗೊತ್ತೇ ಹುಷಾರು ಸುಮ್ಮನೆ ಅದಕ್ಕೆ ಹೇಳುದು ನಾವು, ಗ್ರಾಹಕರು ನೀವು ಕರ್ಕೊಂಡು ಹೇಳ್ಬೇಕಿದ್ದು ಫೈಲ್ ಮಾಡುವಾಗ. ನೀವು ಅಲ್ಲಿ ಹೊರಗೆ ಎಲ್ಲರಿಗೂ ಕಾಂಟ್ರಾಕ್ಟ್ ಏಜೆಂಟ್ ಇಟ್ಕೊಂಡು ಮಾಡ್ತಾ ಇದ್ರಿ. ಇದೆಯಲ್ಲ, ಈಗ ಎಲ್ಲದಕ್ಕೂ ನೀವು ಇದು ಮಾಡ್ತಾ ಇದ್ರಿ, ಚಾರ್ಜಸ್ ಹಾಕ್ತಾ ಇದ್ರಿ. ಇನ್ಶೂರೆನ್ಸ್ ಯಾಕೆ ಮಾಡೋದಿಲ್ಲ ನೀವು? ಬಿಲ್ಲಲ್ಲಿ ಹಾಕಿಲ್ಲ 1 ರೂಪಾಯಿ ಇನ್ಶೂರೆನ್ಸ್ ಮಾಡಿ ಅಲ್ಲ. ಅದು ಯಾರೋ ಒಬ್ಬರು 10 ಜನರಿಗೆ ಸಿಗ್ಲಿ ಅಲ್ಲ. ಅದು FPPCA ಅಂತ ಒಂದು ನಿಮ್ದು 0.65% ಇದೆ ಅಲ್ಲ, ಅಲ್ಲೇ ನೀವು ಅದನ್ನೇ ಇನ್ಶೂರೆನ್ಸ್ ಅಂತಾನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಪ್ಲಸ್ ಅವ್ರು ಮೈನಸ್ ಮಾಡ್ತೀರಿ ಅದು ಅಮೌಂಟ್. ಅಲ್ಲ ಅದು ಪ್ರಯೋಜನ ಇಲ್ಲ, ಮಾಡಿಸ್ಕೊಳ್ಬೇಕಲ್ಲ. ಈ ಗ್ರಾಹಕರ ವೇದಿಕೆ ನೀವು ಕಳ್ಸ್ಕೊಡಿ ಅಲ್ಲ. ಅದನ್ನ ಮಾಡ್ಕೊಳಿಕ್ಕಾಗ್ತದೆ ಅಂತಾರ ಅವರು. ಅದೇ ಗೌರ್ಮೆಂಟ್ ಅಂದ್ರೆ ಯಾರು ಗೌರ್ಮೆಂಟ್? ನೀವು ಕಳ್ಸ್ಕೊಟ್ರೆ ಗೌರ್ಮೆಂಟ್. ಇಲ್ಲ, ಸಭೆ ಆಗಿದ್ದು ಕುಂದುಕೊರತೆ ಕಳ್ಸ್ಕೊಡಿ.